ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನು ಶಕ್ತಿ ಯೋಜನೆ ಗಂಡು ಮಕ್ಕಳಿಗೂ ಕೂಡ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಗಂಡು ಮಕ್ಕಳಿಗೂ ಕೂಡ ಅಂದರೆ ಪುರುಷರಿಗೂ ಕೂಡ ಶಕ್ತಿ ಯೋಜನೆ ಸಿಗ್ತಾ ಇರುವಂಥದ್ದು. ಯಾವಾಗಿನಿಂದ ಒಂದು ಜೀರೋ ಬಿಲ್ ಗಂಡು ಮಕ್ಕಳಿಗೂ ನೀಡ್ತಾರೆ. ಇದು ಏನು ಸರ್ಕಾರ ಆದೇಶ ಮಾಡಿದೆಯಾ? ಇದಕ್ಕೆ ಆದೇಶ ಮಾಡಿದವರು ಯಾರು? ಇದು ನಿಜವಾಗಲೂ ಜೀರೋ ಬಿಲ್ ಸಿಗುತ್ತಾ? ಒಂದು ಜೀರೋ ಟಿಕೆಟ್ನ ಗಂಡು ಮಕ್ಕಳಿಗೂ ಕೂಡ ಕೊಡ್ತಾರಾ, ಪುರುಷರಿಗೂ ಕೊಡ್ತಾರಾ ಅಂತ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿದುಕೊಳ್ಳೋಣ. ಈ ಒಂದು ಜೀರೋ ಬಿಲ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ತುಂಬ ಒಂದು ಬಸ್ಸಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಪುರುಷರು ಒಂದು ದೂರನ್ನು ಬರ್ತಾಯಿದೆ ಪುರುಷರ ಕಡೆಯಿಂದ. ಅಂದರೆ ಗಂಡು ಮಕ್ಕಳಿಗೆ ಒಂದು ಟಿಕೆಟ್ ಸಿಗ್ತಾ ಇಲ್ಲ, ಟಿಕೆಟ್ ಅಲ್ಲ, ಸೀಟ್ ಸಿಗ್ತಾ ಇಲ್ಲ. ಇದು ಮಹಿಳೆಯರೇ ಬಸ್ ತುಂಬ ಮಹಿಳೆಯರೇ ಇರ್ತಾರೆ, ನಮಗೂ ಸೀಟ್ ಸಿಗೋದಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹಲವಾರು ಬಾರಿ ನಾವು ಕೂಡ ಕೇಳಿದ್ದೇವೆ. ಅದನ್ನು ಕೂಡ ತುಂಬ ಜನರು ಮಾಧ್ಯಮದ ಮುಂದೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ಪುರುಷರಿಗೂ ಕೂಡ ಜೀರೋ ಬಿಲ್ ಸಿಗ್ತಾ ಇದೆ. ಯಾವ ರೀತಿ ಸಿಗ್ತಾ ಇದೆ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಇಲ್ಲಿ ಒಂದು ಏನು ಸರ್ಕಾರಿ ಅಂದರೆ ಸಾರಿಗೆ ನೌಕರರು ಏನಿದ್ದಾರೆ, ಸಾರಿಗೆ ನೌಕರರ ಬೇಡಿಕೆಗಳಿಗಾಗಿ ಈ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸಾರಿಗೆ ನೌಕರರು ಹಿಂದೆ ಒಂದು ವರ್ಷದಿಂದಲೇ ಅವರು ಕೂಡ ಮುಷ್ಕರನ ಮಾಡಿದರು. ಹಲವಾರು ಅವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ಅದೇ ರೀತಿಯಾಗಿ ಸರ್ಕಾರ ಕೂಡ ನಿಮ್ಮ ಏನು ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಒಂದು ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಇಲ್ಲಿವರೆಗೂ ಈಡೇರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸಾರಿಗೆ ನೌಕರರ ಒಕ್ಕೂಟದಿಂದ ಒಂದು ಒಕ್ಕೂಟ ಏನಿರುತ್ತೆ, ಆ ಒಕ್ಕೂಟದ ಅಧ್ಯಕ್ಷರು ಈ ಮಾತನ್ನು ಹೇಳಿರುವಂಥದ್ದು. ಇದು ಜೀರೋ ಟಿಕೆಟ್ ಪುರುಷರಿಗೂ ಕೂಡ ನೀಡಬೇಕಂತ ಏನು ಸರ್ಕಾರ ಆದೇಶ ಆಗಿಲ್ಲ. ಇದು ಸಾರಿಗೆ ನೌಕರರ ಒಕ್ಕೂಟದ ಕಡೆಯಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಜೂನ್ 1ರಿಂದ ಪ್ರತಿ ಪುರುಷರಿಗೂ ಕೂಡ ಮಹಿಳೆಯರಿಗೆ ಏನು ಶಕ್ತಿ ಯೋಜನೆ ಮೂಲಕ ಜೀರೋ ಟಿಕೆಟನ್ನು ಯಾವ ರೀತಿ ನೀಡ್ತಾರೆ, ಅದೇ ರೀತಿಯಾಗಿ ಪುರುಷರಿಗೂ ಕೂಡ ನಾವು ಜೂನ್ 1ನೇ ತಾರೀಕಿನಿಂದ ಒಂದು ಜೀರೋ ಟಿಕೆಟನ್ನು ಪುರುಷರಿಗೂ ಕೂಡ ಶಕ್ತಿ ಯೋಜನೆ ಸಿಗುವ ರೀತಿ ನಾವು ಮಾಡ್ತೀವಿ, ಅವ್ರಿಗೂ ಕೂಡ ಜೀರೋ ಟಿಕೆಟ್ ನಾವು ಅರಿತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ನಿಜವಾಗ್ಲೂ ಜೀರೋ ಟಿಕೆಟ್ ಪುರುಷರಿಗೂ ಕೂಡ ಸಿಗುತ್ತಾ? ಸಿಕ್ಕರೆ ಅವತ್ತೊಂದು ದಿನ ಸಿಗಬಹುದು. ಅದ್ರ ಒಳಗೇ ಏನಾದರೂ ಸರ್ಕಾರ ನಮಗೆ ಒಂದು ಮೀಟಿಂಗ್ ಮಾಡಿ ಅವರಿಗೆ ಏನು ಆಶ್ವಾಸನೆ ಕೊಡಬೇಕು, ಏನು ಅವರ ಬೇಡಿಕೆಗಳನ್ನು ಏನು ಈಡೇರಿಸ್ತಾರೆ ಏನು ಅಂತ ಸರ್ಕಾರ ಅವರಿಗೆ ಸ್ಪಂದಿಸದಿದ್ದಲ್ಲಿ ನಾವು ಜೀರೋ ಟಿಕೆಟ್ ಪುರುಷರಿಗೂ ಕೂಡ ನೀಡ್ತೀವಿ ಅಂತ ಅನ್ನೋ ಮಾತನ್ನು ಅವರು ಹೇಳಿರುವಂಥದ್ದು. ಇದು ಬಹುಶಃ ತುಂಬ ಒಂದು ಸಾರಿಗೆ ಇಲಾಖೆಗೆ ಒಂದು ಹೊಡೆತ ಬೀಳುತ್ತೆ ಈ ರೀತಿ ಜೀರೋ ಬಿಲ್ ಕೊಡೋದ್ರಿಂದ. ಅದಕ್ಕಾಗಿ ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಏನು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವ್ರಿಗೂ ಕೂಡ ಏನಾದರೂ ಒಂದು ಅವರು ಮಾಡುತ್ತಿರುವಂಥ ಒಂದು ಹೋರಾಟಕ್ಕೆ ಏನಾದರೂ ಪರಿಹಾರ ನೀಡ್ಬೋದು ಮತ್ತು ಅವರಿಗೆ ಏನಾದರೂ ಒಂದು ಬೇಡಿಕೆಗಳಿರುತ್ತೆ ನೋಡಿ, ಆ ಬೇಡಿಕೆ ಈಡೇರಿಸ್ತೇವೆ ಅಂತ ಕೂಡ ಹೇಳ್ಬೋದು. ಇದು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಇದು ಸಾರಿಗೆ ನೌಕರರ ಒಂದು ಪ್ರಾಬ್ಲಮ್ನಿಂದ ಇದು ಬಂದಿದೆ ಮಾಹಿತಿ. ಇದು ಸರ್ಕಾರ ಏನು ಆದೇಶ ಮಾಡಿಲ್ಲ. ಅವರ ಒಂದು ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಜೀರೋ ಬಿಲ್ಲನ್ನು ಕೊಡ್ತೀವಿ ಅಂತ ಇದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದು ಸಾರಿಗೆ ನೌಕರರು. ಇದು ಒಂದು ಮಾಹಿತಿ ಇತ್ತು ಸ್ನೇಹಿತರೆ, ಮಾಹಿತಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಾವು ಯಾವುದೇ ಒಂದು ಸುಳ್ಳು ಮಾಹಿತಿ ಹೇಳ್ತಾ ಇರುವಂಥದ್ದಲ್ಲ, ಅವರು ಸಾರಿಗೆ ಒಕ್ಕೂಟದವರು ಹೇಳಿರುವಂಥ ಮಾಹಿತಿನೇ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೂನ್ 1ರಿಂದ ಏನು ಜೀರೋ ಬಿಲ್ ಸಿಗುತ್ತಾ ಅಂತ ನೋಡೋಣ.
ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.